ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹಿ ಅಮ್ಮನವರು ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ನಾವು ಯಾವ ಒಂದು ಸಮಯದಲ್ಲಿ ಹೇಳಬೇಕು, ಎಷ್ಟು ಬಾರಿ ಹೇಳಬೇಕು, ಯಾವ ಒಂದು ನಿಯಮವನ್ನು ಪಾಲನೆಯನ್ನು ಮಾಡಬೇಕು ಅನ್ನೋವಂಥ ಮಾಹಿತಿನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ದಿನದಿಂದ ವಿಡಿಯೋ ಬಂದಿಲ್ಲ ಅಂತೇಳಿ ತುಂಬ ಜನ DM ಮಾಡ್ತಾಯಿದ್ರಿ. ಖಂಡಿತವಾಗ್ಲೂ ಅವ್ರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಸ್ವಲ್ಪ ಹಬ್ಬದ ಮನೆ ಕೆಲಸಗಳು ಇರೋದ್ರಿಂದ ಹಾಗಾಗಿ ನಾನು ವಿಡಿಯೋನ ಹಾಕೋದಕ್ಕೆ ಆಗಿರಲಿಲ್ಲ. ಇವಾಗ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬವನ್ನು ಸರಳವಾಗಿ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೆ ಅನ್ನೋದನ್ನು ಕೂಡ ಇಲ್ಲೇ ಮುಂದೆ ನಾನು ಕ್ಲಿಪ್ಪಿಂಗನ್ನು ಆ್ಯಡ್ ಮಾಡಿರ್ತೀನಿ. ಖಂಡಿತವಾಗ್ಲೂ ನಾನು ಮಾಡಿರುವಂಥ ವರಮಹಾಲಕ್ಷ್ಮಿ ಹಬ್ಬ ನಿಮಗೆ ವಿಡಿಯೋ ಚೆನ್ನಾಗಿ ಅನ್ನಿಸ್ತು ಅಂತಂದರೆ ಒಂದು ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಥೇಳಿ ಕೇಳ್ಕೊಳ್ತೀನಿ. ಇವತ್ತು ವರಾಹಿ ಅಮ್ಮನ ಒಂದು ಮಂತ್ರವನ್ನು ಹೇಳ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ನಾವು ಮೊದಲಿಗೆ ನಂಬಬೇಕು. ನೀವು ನಂಬಿಕೆ ಇಲ್ದಿರ ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ ಅದರಿಂದ ನಮಗೆ ಸಕ್ಸಸ್ ಅನ್ನೋವಂಥದ್ದು ಸಿಗೋದಿಲ್ಲ. ಹಾಗಾಗಿ ನೀವು ಮೊದಲಿಗೆ ತಾಯಿಯನ್ನು ಮನಸಾರೆ ನಂಬಬೇಕು. ತಾಯಿ ನಮ್ಮದು 100ಕ್ಕೆ 100ರಷ್ಟು ಕೆಲಸ ಆಗುತ್ತೆ ಅನ್ನುವಂಥದ್ದನ್ನು ನೀವು ನಂಬಿಕೆಯನ್ನು ಇಟ್ಟು ತದನಂತರದಲ್ಲಿ ವರಾಹಿ ಅಮ್ಮನ ಒಂದು ಮಂತ್ರವನ್ನು ಹೇಳ್ಕೊಂಡಾಗ ಅದರಿಂದ ನಿಮಗೆ 100ಕ್ಕೆ 100ರಷ್ಟು ರಿಸಲ್ಟ್ ಅನ್ನುವಂಥದ್ದು ಸಿಗೋದು. ಇವಾಗ ನೀವು ಮಂತ್ರ ಹೇಳ್ತಾ ಇರ್ತೀರಿ, ಈ ಕೆಲಸ ಆಗುತ್ತೋ ಆಗಲ್ವೋ ಅನ್ನೋವಂಥದ್ದು ಮನಸ್ಸಿನಲ್ಲಿ ಗೊಂದಲವನ್ನು ಇಟ್ಕೊಂಡು ಈ ಒಂದು ಮಂತ್ರದ ಉಚ್ಚಾರಣೆಯನ್ನು ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ಆ ಕೆಲಸ ಅನ್ನೋವಂಥದ್ದು ಜರುಗೋದಿಲ್ಲ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ನೀವು ಮನಸ್ಸಿನಲ್ಲಿ ಯಾವುದೇ ರೀತಿ ಗೊಂದಲವನ್ನು ಇಟ್ಕೊಳ್ಬೇಡಿ. ತಾಯಿಯ ಮುಂದೆ ಸಂಕಲ್ಪವನ್ನು ಮಾಡ್ಕೊಳ್ಳಿ. ಎಷ್ಟು ದಿನ ನೀವು ಹೇಳ್ಕೊಳ್ಬೇಕು ಅಂದರೆ ನಿಮಗೆ ಎಷ್ಟು ಟೈಮ್ಸ್ ಆಗುತ್ತೋ ಅಷ್ಟು ಬಾರಿ ನೀವು ಹೇಳ್ಕೊಳ್ಬಹುದು ಈ ಮಂತ್ರವನ್ನು. ನಿಮಗೆ ಯಾವಾಗಂದರೆ ರಾತ್ರಿ ಮಲಗೋದಕ್ಕೆ ಮುನ್ನ ಬೆಳಗ್ಗೆ ಎದ್ದ ತಕ್ಷಣ ಹೇಳಿದ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದ ತಕ್ಷಣ ಒಂದು 5 ನಿಮಿಷಗಳ ಕಾಲ ನೀವು ಟೈಮನ್ನು ಕೊಟ್ಟು ಹಾಸಿಗೆ ಮೇಲೆ ಕೂತ್ಕೊಂಡು ಕೂಡ ಹೇಳಿದ್ರೂ ಕೂಡ ಈ ಒಂದು ಮಂತ್ರ ಅನ್ನೋವಂಥದ್ದು ನಡೆಯುತ್ತೆ. ಹಾಗಾಗಿ ಈ ಒಂದು ಮಂತ್ರವನ್ನು ನೀವು ಯಾವ ಕೆಲಸಕ್ಕೋಸ್ಕರ ಹೇಳಬೇಕಂದ್ರೆ ಶತ್ರುಗಳ ನಾಶಕ್ಕೋಸ್ಕರವಾಗಿ ಹೇಳ್ಕೊಳ್ಬೇಕು. ಯಾಕಂತಂದರೆ ನಮ್ಮ ಏಳಿಗೆಯನ್ನು ಸಹಿಸೋಕ್ಕಾಗದೇ ಇರುವಂಥದ್ದು ಜನ ತುಂಬಾ ಇರ್ತಾರೆ. ನಮ್ಮ ಮುಂದೆನೇ ಒಳ್ಳೆಯ ಥರ ಮಾತಾಡ್ತಾರೆ, ಹಿಂದೆಯೇ ಒಂದು ರೀತಿಯಾಗಿ ಕೆಟ್ಟದಾಗಿ ಬ್ಯಾಡಾಗಿ ಮಾತಾಡ್ತಾ ಇರ್ತಾರೆ. ಮತ್ತು ಏನೇ ಒಂದು ಬಿಸ್ನೆಸ್ಸಲ್ಲಾಗಿರ್ಬೋದು, ಒಂದು ಜಮೀನಿಗೆ ಏನೇ ಒಂದು ಇರಬಹುದು, ಶತ್ರುಗಳು ಅನ್ನೋವಂಥದ್ದು ನಮ್ಮ ಪಕ್ಕದಲ್ಲೇ ಇರ್ತಾರೆ. ಆದರೆ ನಮಗದು ಗೊತ್ತಿರೋದಿಲ್ಲ ಅಷ್ಟೇ. ಹಾಗಾಗಿ ನಾವು ಸ್ವಲ್ಪ ಮುಂದೆ ಹೋದರೆ ಏನೇ ಒಂದು ಒಡವೆ ತೆಗೆದುಕೊಳ್ಳಿ, ಏನೋ ಒಂದು ಪ್ರಾಪರ್ಟಿ ತೆಗೆದುಕೊಳ್ಳಿ, ಕೆಲವೊಂದು ಜನಕ್ಕೆ ಅದನ್ನು ಸಹಿಸ್ಕೊಳ್ಳೋಕ್ಕೆ ಆಗ್ತಿರೋದಿಲ್ಲ. ಅವರ ಒಂದು ಕೆಟ್ಟ ದೃಷ್ಟಿ ಅನ್ನುವಂಥದ್ದು ನಮ್ಮ ಮೇಲೆ ಬಿದ್ದಾಗ ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳಾಗಿರ್ಬೋದು, ಅನಾರೋಗ್ಯದ ಸಮಸ್ಯೆ ಅನ್ನುವಂಥದ್ದಾಗಿರಬಹುದು, ಮತ್ತು ನಮಗೆ ತುಂಬ ಕಿರಿಕಿರಿ ಆಗುವಂಥದ್ದು ಈ ರೀತಿಯಾಗಿ ಖಂಡಿತವಾಗ್ಲೂ ಆಗ್ತಾ ಇರುತ್ತೆ. ಹಾಗಾಗಿ ತಿಳಿಸ್ತಾ ಇದ್ದೀನಿ, ನೀವು ಖಂಡಿತವಾಗ್ಲೂ ಮನಸ್ಸನ್ನು ಇಟ್ಟು ನಿಮ್ದು ಏನೇ ಒಂದು ಕಷ್ಟಗಳು, ಏನೇ ಒಂದು ತೊಂದರೆಗಳು, ಏನು ತಾಪತ್ರೆಗಳಿದ್ರೂ ಕೂಡ ನೀವು ವರಾಹಿ ಅಮ್ಮನಲ್ಲಿ ಮೊದಲಿಗೆ ನೀವು ಕೇಳ್ಕೊಳ್ಳಿ. ಈ ರೀತಿಯಾಗಿ ನನ್ನ ಕಷ್ಟ ಇದೆಯಮ್ಮ, ಏನೇ ಒಂದು ಇರ್ಬೋದು, ನಿಮ್ಮದು ಇದೆ ಅಂತಿಲ್ಲ, ಏನಾದರೂ ನಿಮ್ಗೆ ಏನೇ ಒಂದು ಇದ್ರೂ ಕೂಡ ಅದನ್ನು ನೀವು ತಾಯಿ ಮುಂದೆ ಕೇಳ್ಕೊಳ್ಬೇಕು. ಕೇಳ್ಕೊಂಡು ತದನಂತರದಲ್ಲಿ ನೀವು ರಾತ್ರಿ ಮಲಗೋದಕ್ಕೆ ಮುನ್ನನಾದರೂ ಹೇಳಿ ಮಲ್ಕೋಬಹುದು, ಇಲ್ಲ ಬೆಳಗ್ಗೆ ಎದ್ದ ತಕ್ಷಣನಾದರೂ ಹೇಳ್ಕೊಳ್ಬಹುದು. ಯಾವ ದಿನದಿಂದ ಪ್ರಾರಂಭ, ಯಾವಾಗ ಬೇಕಾದರೂ ಈ ಒಂದು ಮಂತ್ರವನ್ನು ನೀವು ಪ್ರಾರಂಭವನ್ನು ಮಾಡಬಹುದು. ಇಂಥದ್ದೇ ದಿನ ಅನ್ನೋಂಥದ್ದು ಏನೂ ಇಲ್ಲ. ಶುಕ್ರವಾರ, ಮಂಗಳವಾರ ಆದರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ತಾಯಿ ಒಂದು ಪೂಜೆಯನ್ನು ಆವತ್ತಿನ ದಿವಸ ವಿಶೇಷವಾಗಿ ಮಾಡುವಂಥದ್ದು. ಹಾಗಾಗಿ ನೀವು ಶುಕ್ರವಾರ, ಮಂಗಳವಾರ ಆಗಿಲ್ಲ ಅಂದರೆ ನೀವು ಈ ವಿಡಿಯೋನ ಯಾವತ್ತು ನೋಡ್ತೀರೋ ಆವತ್ತಿಂದ ಪ್ರಾರಂಭವನ್ನು ಮಾಡ್ಕೊಳ್ಬಹುದು. ಎಷ್ಟು ಬಾರಿ ಹೇಳಬೇಕಂದ್ರೆ ಕೇವಲ ಒಂದು 5 ನಿಮಿಷಗಳ ಕಾಲ ನಿಮ್ಮ ಮನಸಾರೆ, ಇಷ್ಟೇ ಟೈಮಿಂಗ್ಸ್ ಅಂತ ಇರೋದಿಲ್ಲ. ಶತ್ರುನಾಶಕ್ಕೋಸ್ಕರ ಈ ಒಂದು ಮಂತ್ರವನ್ನು ನೀವು ಒಂದು 5 ನಿಮಿಷಗಳ ಕಾಲ ಹೇಳಿ, ಮತ್ತು ನೀವು ತಾಯಿಯ ಒಂದು ಕಷ್ಟದಿಂದ ನಮ್ಮನ್ನು ಪಾರು ಮಾಡ್ತಾಳೆ ಅಂಥೇಳಿ ತಾಯಿಯಲ್ಲಿ ನೀವು ಕೇಳ್ಕೊಳ್ಬೇಕು. ನಿಮಗೆ ಶತ್ರುಗಳು ಯಾರು ಆಗಿರ್ತಾರೋ ಅವರು ಮಿತ್ರರಾಗಲಿ ಅಂಥೇಳಿ ಕೂಡ ನೀವು ತಾಯಿಯ ಬಳಿಯಲ್ಲಿ ಕೇಳ್ಕೊಳ್ಬೇಕು. ಕೇಳಿಕೊಂಡು ಈ ಮಂತ್ರವನ್ನು ಹೇಳಿದೆ ಆದರೆ ನೀವು ತಾಯಿ ಖಂಡಿತವಾಗ್ಲೂ ನಿಮ್ಮದು 100ಕ್ಕೆ 100ರಷ್ಟು ಕೆಲಸವನ್ನು ಜರುಗಿಸಿ ಕೊಡೋವಂಥದ್ದು. ರಾತ್ರಿ ಮಲಗೋದಕ್ಕೂ ಮುನ್ನೂ ಅಷ್ಟೇ ಒಂದು 5 ನಿಮಿಷಗಳ ಕಾಲ ನೀವು ಇನ್ನೇನು ಮಲ್ಕೊಳ್ಳೋದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮೊದಲಿಗೆ ತಾಯಿಯನ್ನು ಮನಸಾರೆ ಸ್ಮರಿಸಬೇಕು. ತದನಂತರದಲ್ಲಿ ಈ ರೀತಿಯಾಗಿ ಮಂತ್ರವನ್ನು ನೀವು ಹೇಳ್ಕೊಳ್ಬೇಕು. ಯಾರೆಲ್ಲ ನಾವು ಈ ವರಾಹಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ ನಾವು ದರ್ಶನವನ್ನು ಪಡ್ಕೊಳ್ತೀವಿ ಅನ್ನೋವಂಥವ್ರು ಆದಷ್ಟು ನೀವು ಮೊದಲ ಬಾರಿ ಹೋಗ್ತಾ ಇದ್ದರೆ ನೀವು ಈ ತಾಯಿಗೆ ಏನಾನ ಒಂದು ನೈವೇದ್ಯ ತೆಗೆದುಕೊಂಡು ಹೋಗಿ, ಸಿಹಿ ಗೆಣಸಾಗಿರ್ಬೋದು, ಮರಗೆಣಸಾಗಿರ್ಬೋದು, ಕಳ್ಳೆಕಾಯಿ ಆಗಿರ್ಬೋದು, ಇಲ್ಲ ದಾಳಿಂಬೆ ಆಗಿರ್ಬೋದು, ಏನು ನಿಮ್ಮ ಯಥಾಶಕ್ತಿ ಏನಿದೆಯೋ ಅದನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗನ್ನುವಂಥದ್ದು ಇರುತ್ತೆ. ಇದು ನೋಡಿ, ಈ ರೀತಿಯಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯನ್ನು ಈ ರೀತಿಯಾಗಿ ಸರಳವಾಗಿ ಸಿಂಪಲ್ಲಾಗಿ ಮಾಡಿಕೊಂಡಿದ್ದೆ.
ಖಂಡಿತವಾಗ್ಲೂ ನೋಡಿ ಈ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ಒಂದು ಮಂತ್ರವನ್ನು ನೀವು ತುಂಬ ಅಂದರೆ ತುಂಬ ಸರಳವಾಗಿರುತ್ತೆ. ನೀವು ಬಾಯಿಂದ ಉಚ್ಚಾರಣೆ ಕೂಡ ಮಾಡಬಹುದು. ಉಚ್ಚಾರಣೆ ಮಾಡೋದಕ್ಕೆ ಬಂದಿಲ್ಲ ಅನ್ನೋವಂಥವ್ರು ನೀವು ಖಂಡಿತವಾಗ್ಲೂ ನೀವು ಒಂದು ಬುಕ್ಕಲ್ಲಿ ಬರೆದುಕೊಳ್ಬಹುದು ಸಹ. ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾ ಇದೆ. ಓಂ ಶ್ರೀಂ ಹ್ರೀಂ ಕ್ರೀಂ ಐಂ ಗ್ಲೌಂ ಸರ್ವಶಕ್ತಿ ಸ್ವಾಹ. ಓಂ ಶ್ರೀಂ ಐಂ ಕ್ರೀಂ ಐಂ ಗ್ಲೌಂ ಸರ್ವಶಕ್ತಿ ಸ್ವಾಹ. ಓಂ ಶ್ರೀಂ ಹ್ರೀಂ ಕ್ಲೀಂ ಐಂ ಗ್ಲೌಂ ಸರ್ವಶಕ್ತಿ ಸ್ವಾಹ. ನೀವು ಬುಕ್ಕಲ್ಲಿ ಬರೆದಿರೋ ಅಂಥದ್ದನ್ನು ನೀವು ಎಷ್ಟು ದಿನಗಳ ಕಾಲ ನಿಮಗೆ ಯಾವುದರ ಬಗ್ಗೆ ಕಿರಿಕಿರಿ ಇದೆ ಅನ್ನೋದನ್ನು ಮೊದಲಿಗೆ ತಾಯಿಯಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಬೆಳಗ್ಗೆ ಅಥವಾ ರಾತ್ರಿ ನೀವು ಯಾವ ಟೈಮಲ್ಲಿ ಬೇಕಾದರೂ ಕೇವಲ ಒಂದು 5 ನಿಮಿಷಗಳ ಕಾಲ ಈ ಮಂತ್ರವನ್ನು ಮನಸಾರೆ ಹೇಳಿಕೊಂಡು ನೀವು ನಡೆಯುತ್ತೆ. ಇಲ್ಲ ನಾವು ಬುಕ್ಕಲ್ಲಿ ಬರಿತೀವಿ ಅನ್ನೋವಂಥವ್ರು ಈ ಒಂದು ಬಿಳೆ ಪೇಪರನ್ನು ತೆಗೆದುಕೊಳ್ಳಿ. ಅದರ ಮೇಲೆ ನೀವು ಒಂದು ಹಸಿರು ಬಣ್ಣದಲ್ಲಿ ಬರೆದುಕೊಳ್ಬೇಕಾಗುತ್ತೆ. ಪೆನ್ನನ್ನು ತೆಗೆದುಕೊಂಡು ಕ್ಲೀನಾಗಿ ಈ ಮಂತ್ರವನ್ನು ಬರೆದು ಬಿಟ್ಟು ನಿಮಗೆ ಎಷ್ಟು ದಿನಗಳ ಕಾಲ ಸಾಧ್ಯ ಇದೆ, ಎಷ್ಟು ದಿನಗಳ ಕಾಲ ನಿಮಗೆ ಶತ್ರುಗಳು ಮಿತ್ರರಾಗ್ತಾರೆ, ಅದನ್ನು ನೀವು ಎಲ್ಲ ಮುಗಿದಾದ್ಮೇಲೆ ನೀರಲ್ಲಿ ನೆನೆಸಿ ಯಾರೋ ತುಳಿದಿರೋವಂಥ ಜಾಗಕ್ಕೆ ಹಾಕಬೇಕಾಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.